ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನದಲ್ಲಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ರಿಂದ 24 ವಚನಗಳನ್ನು ನಾವು ಒಂದು ಭಾಗವಾಗಿ ವಿಭಾಗಿಸಿ ಅದರಿಂದ ನಾವು 12 ಪುನರುತ್ಥಾನದ ಸತ್ಯಗಳನ್ನು ನೋಡಿಕೊಳ್ಳಲಿಕ್ಕಿದ್ದೇವೆ. 12 ಪುನರುತ್ಥಾನದ ಸತ್ಯಗಳನ್ನು ನೋಡಿಕೊಳ್ಳಲಿದ್ದೇವೆ. 12 ಫ್ಯಾಕ್ಟ್ಸ್ ಅಥವಾ ಟ್ರೂತ್ಸ್, ಸತ್ಯ. 12 ಟ್ರೂತ್ಸ್ ಅಬೌಟ್ ರೆಸರಕ್ಷನ್, ಪುನರುತ್ಥಾನದ 12 ಸತ್ಯಗಳು. ಲೂಕನ್ ಸುವಾರ್ತೆ 24ನೇ ಅಧ್ಯಾಯ 1ರಿಂದ 24. ಮೊದಲನೇದಾಗಿ ನೋಡುವಾಗ 2ನೇ ವಚನ, ಲೂಕ 24 2ನೇ ವಚನದಲ್ಲಿ ಯೇಸು ಸ್ವಾಮಿ ಪಾರ್ಥಿವ ಶರೀರವು ಇಟ್ಟಂಥ ಆ ಸಮಾಧಿಗೆ ಕಲ್ಲು ಉರುಳಿಸಲಾಗಿದ್ದನ್ನು ಕೆಲವು ಸ್ತ್ರೀಯರು ಅಂದು ಬೆಳಗಿನ ಜಾವದಲ್ಲಿ ಬಂದಿದ್ದರು. ನೋಡಿದಾಗ ಕಲ್ಲು, ಅಡ್ಡವಾಗಿಟ್ಟಂಥ ದೊಡ್ಡ ಕಲ್ಲು ಉರುಳಿಸಲಾಗಿತ್ತು. ಇದು ಪುನರುತ್ಥಾನದ ಮೊದಲನೇ ಸತ್ಯ. ಮಾನವನು ಅಡ್ಡಿಯಾಗಿ ಇಡುವಂಥದ್ದನ್ನು ದೇವರು ಉರುಳಿಸುವ ಆತನಾಗಿದ್ದಾನೆ. ಎರಡನೇದಾಗಿ ಅವರು ಅದರೊಳಗೆ ಪ್ರವೇಶಿಸಿದಾಗ ಆ ಮಹಿಳೆಯರು ಅಲ್ಲಿ ಕರ್ತನಾದ ಯೇಸುವಿನ ದೇಹವನ್ನು ಕಾಣಲಿಲ್ಲ. ಅಂದರೆ ಮರಣಕ್ಕಾಗಿ ಇಡಲಾಗಿದ್ದ ಸಮಾಧಿ. ಸಮಾಧಿ ಅಂದರೆ ಮರಣವಾದವರನ್ನು ಇಡುವ ಸ್ಥಳ, ಮರಣ ಹೊಂದಿದವರನ್ನು, ಶವವನ್ನು ಇಡುವ ಸ್ಥಳ. ಈಗ ಶವವನ್ನು ಇಡುವ ಸ್ಥಳದಲ್ಲಿ ದೇಹ ಕಾಣ್ತಾ ಇಲ್ಲ. ಅಂದರೆ ಮರಣಕ್ಕೆ, ಕ್ರಿಸ್ತನ ದೇಹಕ್ಕೆ ಅಥವಾ ಮರಣಕ್ಕೆ ಕ್ರಿಸ್ತನ ದೇಹದ ಮೇಲೆ ಅಧಿಕಾರ ಇಲ್ಲ. ಮರಣಕ್ಕೆ ಕ್ರಿಸ್ತನ ದೇಹದ ಮೇಲೆ ಅಧಿಕಾರ ಇಲ್ಲ. ಇದು ಪುನರುತ್ಥಾನದ ಎರಡನೇ ಸತ್ಯ. ನೋ ಹೋಲ್ಡ್ ಆಫ್ ಡೆತ್. ಮೂರನೇದಾಗಿ 4ನೇ ವಚನದಲ್ಲಿ ನೋಡ್ತೀವಿ. ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯದ 4ನೇ ವಚನದಲ್ಲಿ ಹೊಳೆಯುವ ವಸ್ತ್ರಗಳನ್ನು ಧರಿಸಿದ್ದ ಇಬ್ಬರು ಕಾಣಿಸಿಕೊಂಡ್ರಂತೆ. ಈ ಹೊಳೆಯುವ ವಸ್ತ್ರಗಳು ಅಂಥೇಳಿ ನೋಡುವಾಗ ಪುನರುತ್ಥಾನವು ಹೊಳಪನ್ನು, ಪ್ರಕಾಶವನ್ನು ತರುವಂಥದ್ದಾಗಿದೆ ಅಂತ ತೋರಿಸಲಿಕ್ಕೆ ಅದು ಒಂದು ಸೂಚನೆಯಾಗಿದೆ. ಆದರೆ ನಮ್ಮ ಕರ್ತನಾದ ಯೇಸುವಿನ ಶರೀರ ಎಂಥದ್ದಂತ ಹೇಳ್ಬಿಟ್ಟು ನೋಡುವಾಗ ಕೇವಲ ಹೊರಗೆ ಮಾತ್ರ ಇರುವಂಥದ್ದಲ್ಲ, ದೇಹದ ಒಳಗಿಂದ ಬರುವಂಥ, ಹೊರಸೂಸುವಂಥ ಪ್ರಕಾಶ, ಜೀವ ಜಲ, ಜೀವ ಬೆಳಕು. 4ನೇದಾಗಿ 5ನೇ ವಚನದಲ್ಲಿ ಸ್ತ್ರೀಯರು ಭಯಪಟ್ಟು ಅಲ್ಲಿ ಬಂದಾಗ ಅಲ್ಲಿದ್ದಂಥ ದೇವದೂತರು, ಹೊಳೆಯುವ ವಸ್ತ್ರಧಾರಿಗಳಾಗಿದ್ದಂಥ ಅವರು, ಜೀವಿಸುವ ಆತನನ್ನು ಸತ್ತವರೊಳಗೆ ನೀವು ಏಕೆ ಹುಡುಕುತ್ತೀರಿ ಎಂಬುದಾಗಿ ಕೇಳ್ತಾರೆ. ಅದರಿಂದ ನಾವು ತಿಳಿಯತಕ್ಕಂಥ ಒಂದು ಸಂಗತಿ ಏನಂದರೆ 6ನೇ ವಚನ ಕೂಡ ಲೂಕ 24:5-6, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾರೆ. ಹೌದು, ಈ ಪುನರುತ್ಥಾನದ
ಬಗ್ಗೆ ಇರುವಂಥ 4ನೇ ಸತ್ಯ ಏನಂದರೆ, ಈ ಪುನರುತ್ಥಾನವು ಮರಣದ ಮೇಲೆ, ಹೌದು, ಮರಣದ ಮೇಲೆ ಜೀವವನ್ನು ತರುವಂಥದ್ದಾಗಿದೆ. ಜೀವಿಸುವಾತನನ್ನು ಸತ್ತವರೊಳಗೆ. ಯಾಕಂದರೆ ಸತ್ತದರಿಂದ ಬರುವಂಥ ಜೀವ, ಮರಣ ಮತ್ತೆ ಜೀವ, ಇದನ್ನು ಯೇಸು ಸ್ವಾಮಿ ಅಂದು ತನ್ನ ಪುನರುತ್ಥಾನದಿಂದ ರುಜುಪಡಿಸಿದರು. ಇದು ಪುನರುತ್ಥಾನದ 4ನೇ ಸತ್ಯ. ಅನಂತರ ದೇವದೂತರು ಆ ಮಹಿಳೆಯರಿಗೆ ಹೇಳಿದಂಥ ಮಾತು ಇನ್ನೊಂದು 7ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ಮನುಷ್ಯಪುತ್ರನಾದ ನಾನು ಪಾಪಿಷ್ಠರ ಕೈಗೆ ಒಪ್ಪಿಸಿದವನಾಗಿ ಶಿಲುಬೆಗೆ ಹಾಕಲಾಗಿ 3ನೇ ದಿನದಲ್ಲಿ ತಿರುಗಿ ಏಳುವೆನೆಂದು ಆತನು ನಿಮಗೆ ಹೇಳಿದ್ದನ್ನು ನೀವು ನೆನಪು ಮಾಡಿಕೊಳ್ಳಿರಿ. ಅಂದರೆ ಪುನರುತ್ಥಾನದ 5ನೇ ಸತ್ಯ ಏನಂತ ಹೇಳಿದರೆ, ತಾನು ಹೇಳಿದಂತೆ ಎದ್ದದ್ದು. ವಾವ್! ಪುನರುತ್ಥಾನದ ಸತ್ಯ ಏನಂತ ಹೇಳಿದರೆ, ಹೇಳಿದ ಹಾಗೆ, ತಾನು ಹೇಳಿದ ಹಾಗೆ, ತಾನು ಪ್ರವಾದಿಸಿದ ಹಾಗೆ, ತನ್ನ ಮಾತಿನಂತೆ ಆತನು ಎದ್ದನು. ವಾವ್! ಎಂಥ ಮಹತ್ತಾದದ್ದಿದು. ಆತನಿಗೆ ನಿರೀಕ್ಷೆ ಇತ್ತು. ನಮಗೂ ಆ ನಿರೀಕ್ಷೆ ಆತನು ಕೊಟ್ಟಿದ್ದಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಸ್ತ್ರೀಯರು ಸಮಾಧಿಯಿಂದ ಹಿಂದಿರುಗಿ ಹೋಗಿ 11 ಮಂದಿಗೂ ಉಳಿದವರೆಲ್ಲರಿಗೂ ಈ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಮಗ್ದಲದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿ ಮರಿಯಳು ಮತ್ತು ಅವರೊಂದಿಗಿದ್ದ ಬೇರೆ ಸ್ತ್ರೀಯರು ಅಪೊಸ್ತಲರಿಗೆ, ಶಿಷ್ಯರಿಗೆ ಈ ವಿಷಯಗಳನ್ನು ಬಂದು ಹೇಳ್ತಾರೆ. ಆದರೆ 11ನೇ ವಚನ, ಶಿಷ್ಯರಿಗೆ ಅಥವಾ ಅಪೊಸ್ತಲರಿಗೆ ಈ ವಿಷಯಗಳನ್ನು ಹೇಳಿದಾಗ 11ನೇ ವಚನ, ಅವರಿಗೆ ಈ ಸ್ತ್ರೀಯರು ಹೇಳಿದ್ದು ಕಟ್ಟು ಕಥೆಗಳಂತೆ ಕಂಡವು. ಅಪೊಸ್ತಲರು ಯೇಸು ಸ್ವಾಮಿ ಜೊತೆಗಿದ್ದಂಥವರು, ಯೇಸು ಸ್ವಾಮಿಯನ್ನೇ ಪ್ರತಿದಿನ ನೋಡ್ತಾ ಇದ್ದಂಥವರು, ಪುನರುತ್ಥಾನದ ವಿಷಯವಾಗಿ ಹೇಳಿದಾಗ ಅದು ಕಟ್ಟು ಕಥೆಗಳಂತೆ ಇದ್ವಂತೆ. ಪುನರುತ್ಥಾನದ 6ನೇ ಸತ್ಯ ಏನು? ಪುನರುತ್ಥಾನದ ವಿಷಯ ಭಕ್ತಾದಿಗಳಿಗೂ ಕಟ್ಟುಕಥೆಗಳಂತೆ ತೋರುವ ಸಾಧ್ಯತೆ. ಇದು ಸತ್ಯ. ಅದೇ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 11ನೇ ವಚನದ ಕೊನೆಯ ಭಾಗದಲ್ಲಿ ನೋಡುವಾಗ, ಅವರು ಅಂದರೆ ಶಿಷ್ಯರು ಅವುಗಳನ್ನು ನಂಬಲಿಲ್ಲ. ಅನ್ಬಿಲೀಫ್. ಯಾರಿದು? ಅವಿಶ್ವಾಸಿಗಳಲ್ಲ, ಶಿಷ್ಯರು. ಮಹಿಳೆಯರು ಹೇಳಿದ್ದನ್ನು ಶಿಷ್ಯರು ನಂಬಲಿಲ್ಲ. ಹಾಗಾದರೆ ಪುನರುತ್ಥಾನದ ಇನ್ನೊಂದು 7ನೇ ಸತ್ಯ ಏನು? ವಿಶ್ವಾಸಿಗಳು ಅವಿಶ್ವಾಸಿಗಳಂತೆ ನಂಬದೇ ಹೋಗಲು ಸಾಧ್ಯ. ಈ ಮಾತನ್ನು ಹೇಳಿದಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಅಥವಾ ಎಚ್ಚರಿಕೆಯಾಗಿರಬೇಕು. ಯಾಕಂತ ಹೇಳಿದರೆ, ಕ್ರಿಸ್ತನ ಪುನರುತ್ಥಾನ ಭಾಳ ದೊಡ್ಡ ಸತ್ಯ. ಆದರೂ ಕೂಡ ದೊಡ್ಡ ಸತ್ಯವನ್ನೇ ಆದಿಶಿಷ್ಯರು, ಜೊತೆಗಿದ್ದಂಥ ಶಿಷ್ಯರು, ಯೇಸು ಸ್ವಾಮಿಯನ್ನು ಸಾಕ್ಷಾತ್ 3.5 ವರ್ಷ ನೋಡಿದಂಥವರು ನಂಬದೇ ಹೋದರು. ನಾನು ತಿಳ್ಕೊಂಡೆ ಥೋಮ ಅಷ್ಟೇ ನಂಬಲಿಲ್ಲ, ನಾನು ನೋಡದೆ ನಂಬೋದಿಲ್ಲ ಅಂತ ಹೇಳಿದ ಆತನ ಅಂತ ಹೇಳ್ಬಿಟ್ಟು. ಹೌದು, ನಿಜವೇ. ಆದರೆ ಇಲ್ಲಿ ನೋಡುವಾಗ 11 ಜನರು ಕೂಡ ನಂಬಲಿಲ್ಲ ಅಂತೆ. ಆದರೆ ಪೇತ್ರನು ಎದ್ದು ಸಮಾಧಿ ಬಳಿ ಓಡಿ ಹೋಗಿ
ಅದರೊಳಗೆ ಬಗ್ಗಿ ನೋಡಿದಾಗ ಅಲ್ಲಿ ನಾರು ಬಟ್ಟೆಗಳು ಮಾತ್ರ ಬಿದ್ದಿರುವುದನ್ನು ಕಂಡು ನಡೆದ ಸಂಭವಕ್ಕಾಗಿ ತನ್ನೊಳಗೆ ಆಶ್ಚರ್ಯಪಡುತ್ತಾ ಹೊರಟು ಹೋಗ್ತಾನೆ. ಪುನರುತ್ಥಾನದ 8ನೇ ಒಂದು ಸತ್ಯ ಏನಂತೇಳಿದರೆ ಆಶ್ಚರ್ಯಕ್ಕೆ ನಡೆಸುವಂಥದ್ದಾಗಿದೆ. ರಿಸರೆಕ್ಷನ್ ಲೀಡ್ಸ್ ಟು ಸರ್ಪ್ರೈಸ್. ಆಶ್ಚರ್ಯಕ್ಕೆ ನಡೆಸುವಂಥದ್ದಾಗಿದೆ. ಪೇತ್ರನಿಗೆ ಆಶ್ಚರ್ಯ ಆಯಿತು. ಮೊದಲು ಕಟ್ಟುಕತೆಗಳಂತೆ ತೋರಿತು ಅವನಿಗೆ. ಅನಂತರ ಪೇತ್ರನಿಗೆ ಅದು ಅಪನಂಬಿಕೆಯಾಗಿ ನಂಬಿಕೆ ಇಡಲಿಕ್ಕೆ ಆಗದಂಥ ಒಂದು ಘಟನೆಯಾಗಿತ್ತು. ಈಗ ಅವೆರಡೂ ಇಲ್ಲ, ಕಟ್ಟುಕತೆ ಅಂತಲೂ ಅವನಿಗೆ ಅನಿಸ್ಲಿಲ್ಲ, ಅಪನಂಬಿಕೆನೂ ಈಗ ಬರಲಿಲ್ಲ. ಆದರೆ ಆಶ್ಚರ್ಯ ಬಂದುಬಿಡ್ತು ಅವನಿಗೆ. ಸ್ವಲ್ಪ ಪ್ರಗತಿ 3ನೇ ಹಂತದಲ್ಲಿ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಪುನರುತ್ಥಾನದ 12 ಸತ್ಯಗಳು, 12 ಟ್ರೂತ್ಸ್ ಅಬೌಟ್ ರೆಸರೆಕ್ಷನ್. ಪುನರುತ್ಥಾನ ಅಂತ ಹೇಳಿದ ಮೇಲೆ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ 12 ಸತ್ಯಗಳು. ಅದರಲ್ಲಿ 8 ನೋಡಿದ್ವಿ, ಈಗ 9ನೇದು ನಾವು ನೋಡಲಿಕ್ಕಿದ್ದೇವೆ. ಏನಾಯ್ತು ಅಂತ ಹೇಳಿದರೆ, ಇಬ್ಬರು ಶಿಷ್ಯರು ಯೆರೂಸಲೇಮಿನಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿದ್ದಂಥ ಎಮ್ಮಾಹು ಎಂಬ ಹಳ್ಳಿಗೆ ಹೋಗ್ತಾಯಿದ್ರು. ಅವರು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಹೋಗ್ತಾ ಇದ್ದಾಗ ಯೇಸು ತಾನೇ ಅವರನ್ನು ಸಮೀಪಿಸಿ ಅವ್ರ ಜೊತೆಯಲ್ಲಿ ಹೋಗ್ತಾ ಇರುವಂಥ ಆಶ್ಚರ್ಯ. ಇಬ್ಬರು ವ್ಯಕ್ತಿಗಳು ಯೇಸು ಸ್ವಾಮಿನೂ ಸೇರಿಕೊಂಡು 3 ಹೋಗ್ತಾ ಇದ್ದಾರೆ. ಆದರೆ ಅವರು ಆ ರೀತಿಯಾಗಿ ಹೋಗ್ತಾ ಇರುವಾಗ ನಡೆದಂಥ ಒಂದು ಸಂಗತಿ ಏನಂತ ಹೇಳಿದರೆ, 15ನೇ ವಚನ, ಲೂಕನ ಬರೆದ ಸುವಾರ್ತೆ 24:15. ಕ್ರಿಸ್ತನ ಸಾನ್ನಿಧ್ಯ, ಕ್ರಿಸ್ತನ ಜೊತೆಯಲ್ಲಿನೇ ಇದ್ದಾರೆ, ಪುನರುತ್ಥಾನವಾದ ಕ್ರಿಸ್ತನ ಜೊತೆಯಲ್ಲಿನೇ ಇದ್ದಾರೆ. ಆದರೆ ಆತನ ಸಾನ್ನಿಧ್ಯವನ್ನು ಅವರು ತಿಳ್ಕೊಳ್ಳಲಿಲ್ಲ. ಇಟ್ಸ್ ಎ ಮಿಸ್ಟ್ರಿ. ಸನ್ನಿಧಾನ ಇದೆ, ಆದರೆ ಸನ್ನಿಧಾನವನ್ನು ಅವರು ಗ್ರಹಿಸದೇ ಹೋಗಿದ್ದರು. ಪುನರುತ್ಥಾನದ 9ನೇ ಒಂದು ಸತ್ಯ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಕ್ರಿಸ್ತನ ಸಾನ್ನಿಧ್ಯವನ್ನು ಕೂಡ ಅರಿಯದ ಸಾಧ್ಯತೆ. ನಾಟ್ ನೋಯಿಂಗ್ ದ ಪ್ರೆಸೆನ್ಸ್ ಆಫ್ ದ ರೆಸರೆಕ್ಟೆಡ್ ಕ್ರೈಸ್ಟ್. ಅದಕ್ಕೆ ಕಾರಣ 16ನೇ ವಚನದಲ್ಲಿದೆ. ಅದು ಇನ್ನೊಂದು ಸತ್ಯಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 16ನೇ ವಚನದಲ್ಲಿ, ಅವರ ಕಣ್ಣಿಗೆ ಮರೆಯಾಗಿದ್ದರಿಂದ ಅವರು ಯೇಸುವಿನ ಗುರುತನ್ನು ಹಿಡಿಯಲಿಲ್ಲ. could not recognize. ಗುರುತು ಹಿಡಿಯಲಿಲ್ಲ, ಅರಿಯಲಿಲ್ಲ, ಗುರುತು ಹಿಡಿಯಲಿಲ್ಲ. ಅದು ಕೂಡ ಸಾಧ್ಯತೆ. ಯಾಕಂದರೆ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದರೂ ನಾವು ಆತನನ್ನು ಅರಿಯದವರಾಗಿರಲು ಸಾಧ್ಯ, ಆತನ ಗುರುತು ಹಿಡಿಯದವರಾಗಿರಲಿಕ್ಕೂ ಸಾಧ್ಯ. ಮತ್ತು ನೀವು ಒಬ್ಬರಿಗೊಬ್ಬರು ಚರ್ಚೆ ಮಾಡಿಕೊಂಡು ಹೋಗುತ್ತಿದ್ದೀರಲ್ಲ, ಏನು ವಿಷಯ ಅಂತ ಯೇಸು ಸ್ವಾಮಿ ಕೇಳ್ತಾರೆ. ಅವರಲ್ಲಿ ಒಬ್ಬನ ಹೆಸರು ಕ್ಲೆಯೋಪ ಎಂಬವನು. ಅದಕ್ಕೆ ಯೇಸು ಸ್ವಾಮಿಗೆ, ನೀನು ಇತ್ತೀಚೆಗೆ ಯೆರೂಸಲೇಮಿನೊಳಗೆ ನಡೆದಿರುವ ಘಟನೆಗಳನ್ನು ತಿಳಿಯದೆ ಅಂತ ಪರಸ್ಥಳದವನು ಆಗಿದೆಯಾ ನೀನು ಅಂತ ಕೇಳ್ತಾರೆ. ಆವಾಗ ಆ ಕ್ಲೆಯೋಪ ಮಾತನಾಡ್ತಾ ಇರುವಂಥದ್ದು, ನಜರೇತಿನ ಯೇಸು ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ದೇವರ ದೃಷ್ಟಿಯಲ್ಲಿಯೂ ಜನರ ದೃಷ್ಟಿಯಲ್ಲಿಯೂ ಬಹುಶಕ್ತಿವಂತರಾಗಿದ್ದ ಪ್ರವಾದಿ.
ಹಾಗಾದರೆ ಯೇಸುಸ್ವಾಮಿಗೆ ಯೇಸುಸ್ವಾಮಿ ಬಗ್ಗೆ ಹೇಳ್ತಿದ್ದಾನೆ ಕ್ಲೆಯೋಪ. ಆದರೆ ಒಂದು ಮಾತು ಅವನು ಹೇಳ್ತಿದ್ದಾನೆ, ಭಾಳ ಚೆನ್ನಾಗಿದೆ. ಅದು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 19ನೇ ವಚನದಲ್ಲಿ ಆತನು ಕೃತ್ಯದಲ್ಲಿಯೂ ಮಾತುಗಳಲ್ಲಿಯೂ ದೇವರ ದೃಷ್ಟಿಯಲ್ಲಿಯೂ ಜನರ ದೃಷ್ಟಿಯಲ್ಲಿಯೂ ಬಹುಶಕ್ತಿವಂತನು. ಹಾಗಾದರೆ ಪುನರುತ್ಥಾನದ 11ನೇ ಸತ್ಯ ಏನೆಂಬುದಾಗಿ ನೋಡುವಾಗ ಕೃತ್ಯದಲ್ಲಿ ಶಕ್ತಿ, ಮಾತಿನಲ್ಲಿ ಶಕ್ತಿ, ದೇವರ ದೃಷ್ಟಿಯಲ್ಲಿ ಶಕ್ತಿ, ಮನುಷ್ಯನ ದೃಷ್ಟಿಯಲ್ಲಿ ಶಕ್ತಿ. ಹಾಗಾದರೆ ಶಕ್ತಿಯುತವಾಗಿ ಇರುವಂತೆ ಮಾಡುವಂಥದ್ದು ಪುನರುತ್ಥಾನ. ಪುನರುತ್ಥಾನದ 11ನೇ ಒಂದು ಸತ್ಯ ಏನಂದರೆ ಶಕ್ತಿ, ಶಕ್ತಿಯುತವಾದದ್ದು. ಮತ್ತು 21ನೇ ವಚನದಲ್ಲಿ ಕ್ಲೆಯೋಪ ಹೇಳುವಂಥ ಇನ್ನೊಂದು ಮಾತು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ಇಸ್ರಾಯೇಲರನ್ನು ವಿಮೋಚಿಸುವಾತನು ಆತನೇ. ವಾವ್! ಹಾಗಾದರೆ ವಿಮೋಚನೆ, ಪುನರುತ್ಥಾನದ 12ನೇ ಸತ್ಯ ಏನಂದರೆ ವಿಮೋಚನೆ, ರಿಡಂಪ್ಷನ್. ಇಸ್ರಾಯೇಲರನ್ನು ವಿಮೋಚಿಸುವಾತನು ಆತನೇ ಎಂದು ನಾವು ನಂಬಿಕೊಂಡಿದ್ದೇವೆ. ಇದಲ್ಲದೆ ಈ ಘಟನೆಗಳು ನಡೆದು ಇದು 3ನೇ ದಿನವಾಗಿವೆ. ನಮ್ಮವರಲ್ಲಿ ಕೆಲವು ಸ್ತ್ರೀಯರು ಬೆಳಗಿನ ಜಾವದಲ್ಲಿ ಸಮಾಧಿಯ ಬಳಿಯಲ್ಲಿದ್ದು ಯೇಸುವಿನ ದೇಹವನ್ನು ಕಾಣದೆ ಬಂದು ಆತನು ಜೀವನದಿಂದ ಎದ್ದಿದ್ದಾನೆ ಎಂದು ಹೇಳಿದ ದೇವದೂತರನ್ನು ಕಂಡಿದ್ದ ದೃಶ್ಯವನ್ನು ನಮಗೆ ಹೇಳಿದರು. ಇವ್ರಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಎದ್ದಿದ್ದಾರೆ ಅಂತ ಹೇಳಿಬಿಟ್ಟು, ಆದರೆ ಎದ್ದು ಜೊತೆಗೆ ನಡ್ಕೊಂಡು ಬರ್ತಿದ್ದಾರೆ ಎಂಬುದು ಗೊತ್ತಿರಲಿಲ್ಲ. ಹಾಗಾದರೆ ಬೇರೆಯವರಿಂದ ಪುನರುತ್ಥಾನದ ವಿಷಯ ಕೇಳಿದರು, ಪುನರುತ್ಥಾನದ ಸತ್ಯ ಇವರಿಗೆ ಗೊತ್ತಿತ್ತು, ಪುನರುತ್ಥಾನದ ಅನುಭವ ಇವರಿಗೆ ಆಗಿರಲಿಲ್ಲ. ಇನ್ನೊಂದು ಸರಿ ಹೇಳ್ತೇನೆ, ಪುನರುತ್ಥಾನವನ್ನೇ ಸಾಕ್ಷಾತ್ ಕಣ್ಣಾರೆ ಕಂಡವರ ಮಾತನ್ನು ಈ ಕ್ಲೆಯೋಪ ಮತ್ತು ಸಂಗಡಿಗನು ಕೇಳಿದರು. ಹಾಗಾದರೆ ಪುನರುತ್ಥಾನದ ಸತ್ಯವನ್ನೇ ಕೇಳಿದರು. ದೇ ನ್ಯೂ ದ ಟ್ರುತ್ ಅಬೌಟ್ ದ ರೆಸರಕ್ಷನ್. ಆದರೆ ಪುನರುತ್ಥಾನದ ಅನುಭವವನ್ನು ಹೊಂದದೇ ಇದ್ದರು. ದೇ ಡಿಡ್ ನಾಟ್ ಎಕ್ಸ್ಪೀರಿಯನ್ಸ್ ದ ರಿಸರಕ್ಷನ್. ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅನುಭವ ಇರಲಿಲ್ಲ. ಆದರೂ ಕೂಡ ಜೊತೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಆಗಲಿಕ್ಕೆ ಸಾಧ್ಯತೆಯು. ಯೇಸು ಸ್ವಾಮಿ ಸತ್ತು ಜೀವಿತವಾಗಿ ಎದ್ದಿದ್ದಾನಂತ ಬೈಬಲ್ ಆಧಾರದಿಂದ 1 ಕೊರಿಂಥ 15:1 ನಾವು ನಂಬಿದ್ದೇವೆ, ಕೇಳಿದ್ದೇವೆ. ಮತ್ತು ಕ್ರಿಸ್ತನು ಇಗೋ ಯುಗದ ಸಮಾಪ್ತಿಯವರೆಗೆ ಕಡೆಯವರೆಗೆ ನಾನು ನಿಮ್ಮ ಸಂಗಡ ಇದ್ದೇನಂತ ಮತ್ತಾಯ 28:20 ಹೇಳಿದಂತೆ ಆತನ ಸನ್ನಿಧಾನ ನಮಗಿದೆ. ವಾಕ್ಯ ಗೊತ್ತಿದೆ, ಸತ್ಯ ಗೊತ್ತಿದೆ, ಮತ್ತು ಸನ್ನಿಧಾನವೂ ಕೂಡ ಇದೆ. ನಾನೇ ಸತ್ಯ ಎಂಬುದಾಗಿ ಹೇಳಿದ ಆತನ ಸನ್ನಿಧಾನವೂ ಕೂಡ ಇದೆ. ಆದರೆ ಏನು ಕಡಿಮೆ ಪ್ರಕಟಣೆ ಇಲ್ಲ, ನೋ ರೆವಲೇಷನ್. ಯಾಕಂದರೆ ಅವರ ಕಣ್ಣಿಗೆ ಮರೆಯಾಗಿತ್ತು. ಕ್ರಿಸ್ತನ ಜೊತೆಯಲ್ಲಿದ್ದಾರೆ, ಇದ್ದರೂ ಕೂಡ ಕ್ರಿಸ್ತನ ಪ್ರಕಟಣೆ ಇಲ್ಲದಂತೆ ಅವರು ನಡೀತಾ ಇದ್ದಾರೆ. ಆತನ ಜೊತೆಯಲ್ಲಿ 11 ಕಿಲೋಮೀಟರ್. ಅವರು ಕೇವಲ 11 ಕಿಲೋಮೀಟರ್ ಕ್ರಿಸ್ತನ ಜೊತೆಗೆ ನಡೆದು ಕ್ರಿಸ್ತನನ್ನೇ ಅರಿಯದವರಾಗಿದ್ದರು. ನಾವು 11 ದಿನ, 11 ವಾರ, 11 ವರ್ಷ ಅಥವಾ ಅದಕ್ಕಿಂತಲೂ ಹೆಚ್ಚು ವರ್ಷಗಳು ಕ್ರಿಸ್ತನ ವಿಷಯವಾಗಿ ಬೈಬಲ್ನಿಂದ ನಮ್ಗೆ ಗೊತ್ತಿದೆ, ಸತ್ಯ ಗೊತ್ತಿದೆ, ಕ್ರಿಸ್ತನ ಸನ್ನಿಧಾನವೂ ನಮಗಿದೆ. ಆದರೆ ಕ್ರಿಸ್ತನ ಪ್ರಕಟಣೆ, ರೆವಲೇಷನ್ ಇಲ್ಲದೆ ಹೋಗಿರುವ ಸಾಧ್ಯತೆ ನಮಗಿದೆಯಾ ಎಂಬುದಾಗಿ ಒಂದು ಪ್ರಶ್ನೆ ನಿನ್ನ
ನಿಮ್ಮ ಮುಂದೆ ಇಡ ಬಯಸ್ತೇನೆ. ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 1-24 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.